ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ಶುದ್ಧತ್ವ ಇವುಗಳಲ್ಲಿ ನೀನೇ ಮಾದರಿಯಾಗಿರು. ಈ ಮಾತಿನ ಅರ್ಥವೇನೆಂದರೆ, ನಾವು ಯೌವನಸ್ಥರು ನಡೆಯಲಾಗದೆ ನುಡಿಯಿಂದಾಗಲಿ ನಾವು ಪ್ರೀತಿ ಮತ್ತು ತಾಳ್ಮೆಯುಳ್ಳವರಾಗಿರಬೇಕು. ನಮ್ಮನ್ನು ನೋಡಿ ಬೇರೆಯವರು ಕೂಡ ಕಲಿತಾರೆ. ಯೋಹಾನ 10ನೇ ಅಧ್ಯಾಯ 14ನೇ ವಚನ 15ನೇ ವಚನ. ನಾನೇ ಒಳ್ಳೆ ಕುರುಬನು, ತಂದೆಯು ತಿಳಿದಿರುವಂತೆ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 29ನೇ ವಚನ. ಹೇಗೆಂದರೆ, ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಹೀಗೆ ನೀವು ನನ್ನಲ್ಲಿ ಕಂಡಂತ ಮತ್ತು ಈಗ ನನ್ನಲ್ಲಿರುವುದಾದರೂ ನನ್ನಲ್ಲಿರುವುದರಾಗಿ ಕೇಳುವಂತೆ ನಿಮಗೆ ಅದೇ ಹೋರಾಟ ನಿಮಗೆ ಕರೆಕ್ಟ್. బాగా గట్టిగా ಯೋಹಾನನು 14:18. ನಾನು ನಿಮ್ಮನ್ನು ಅನಂತರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ವೆರಿ ಗುಡ್.